ಸ್ನೇಹಿತರೆ ನಮಸ್ಕಾರ. ಇವತ್ತೇನಂದ್ರೆ ಜೋಳದ ಗಡ್ಡಿ, ಜೋಳದ ತೋಟ ಸ್ವಲ್ಪ ನಾನು 2 ಗದ್ದೆ ಸ್ವಲ್ಪ ಮಾತ್ರ ಚೆಲ್ಲಿದೆ. ನಾನು ಫ್ರೀಯಾಗೆ ಕೊಟ್ಟಿದ್ದೀನಿ. ಇವರು ಗಾರೆ ಕೆಲಸ ಮಾಡೋದು ನಮ್ಮ ರವಿ ಅಂತ, ನಮ್ಮ ಪಕ್ಕದವ್ರೆ. ಪಾಪ ಮೇವು ಇವ್ರಿಗೆ ನೀರು ವ್ಯವಸ್ಥೆ ಇಲ್ಲ, ಮೇವು ತುಂಬಾ ಅಲ್ದಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸಾರಿ ಚೆನ್ನಾಗಿ ಕೂಡ ಬೆಳೆದಿದೆ. ಅದಕ್ಕೋಸ್ಕರ ನಾನು ಫ್ರೀಯಾಗೆ ಕೊಟ್ಟಿದ್ದೀನಿ. ಇದು ಕೂಡ ಫ್ರೀಯಾಗಿ ಗೀವಿ ತರ ಇದು ಕೂಡ ಜೋಳದ ಗಡ್ಡಿ ಕೂಡ ಹಸುಗೆ ದಾನ ಧರ್ಮ ಆಗ್ಲಿ ಅಂತ ಬಿಸಿಲು ಕಾಲದಲ್ಲಿ ಪಾಪ ತುಂಬಾ ಮೇವಿಗೆ ತುಂಬಾ ಅಲಿತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಫ್ರೀಯಾಗಿ ಜೋಳದ ಗಡ್ಡಿ 2 ತುಂಡನು ನಾನು ಫ್ರೀಯಾಗಿ ₹1 ತಗೊಂಡಿಲ್ಲ, ಸುಮ್ಮನೆ ಕೊಟ್ಬಿಟ್ಟಿದ್ದೀನಿ. ಇವ್ರಿಬ್ರು ಅದೇ ಊರವ್ರೆ, ನಾನು ಫ್ರೀಯಾಗಿ ಕೊಟ್ಟಿದ್ದೀನಿ. ಅವ್ರಿಗೆ ಬೇಕಾದ್ರೆ ಅವ್ರನ್ನೇ ಕೇಳಿ. ಏನ್ ರವಿ? ಹೌದು ಸರ್. ಏನ್ ಹೇಳಿ? ನಮಗೆ ಹಸುಗಳಿಗೆ ಮೇವು ಇಲ್ಲ. ಇದು ಅಮೌಂಟ್ ಏನಿಲ್ಲ, ಕೊಟ್ಟಿಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ. ತಗೊಂಡಿದ್ದೀರಿ, ನಾವೇ ಬೇಕಪ್ಪ ಅಂತ ಕೊಟ್ಟಿದ್ದಾರೆ. ಅವರು ಮೂರ್ತಿ ಅಂತ ಅವ್ರ ಹೆಸರು, ಬೂದಿಕೋಟೆ. ನಮಗೆ ಬಂದು ಪಚಾಲಲ್ಲಿ ನೋಡಿ ಫ್ರೆಂಡ್ಸ್, ನಾನು ಜೋಳದ ಗಡ್ಡಿ ಫ್ರೀಯಾಗೆ ಕೊಟ್ಟಿದ್ದೀನಿ ರವಿಗೆ ಅಂತ, ನನ್ನ ಫ್ರೆಂಡೇ. ಪಾಪ ಅವ್ರಿಗೆ ಬೋರ್ ಇಲ್ಲ, ಪಾಪ ಈ ತರ ಮೇವು ತುಂಬಾ ಪರದಾಡ್ತಾ ಇದ್ದಾರೆ. ಇದು ತರ ಮೇವು ಕೂಡ ಈ ಸಾರಿ 2 ಗದ್ದೆ ಫ್ರೀಯಾಗಿ ಕೊಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ₹1 ತಗೊಂಡಿಲ್ಲ, ₹15,000 ಖರ್ಚಾಗಿತ್ತು, ₹1 ತಗೊಂಡಿಲ್ಲ ಫ್ರೆಂಡ್ಸ್. ಇದೇ ತರ ನನ್ನನ್ನು ಪ್ರೋತ್ಸಾಹಿ. ರೈತಾಗಿ ನಾನು ಒಬ್ಬರಿಗೆ ನಾನು ಉಪಕಾರ ಮಾಡಿದ್ದೀನಿ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್.